ಅದರಲ್ಲಿನ ಜನರು ಕಂಡು ಆ ಮುನಿ ದಿಗಂಬರನನು ಮಾಡುವರು ಹಾಸ್ಯವನು, ತೂರುವರು ಕಲ್ಲು ಮಣ್ಣನು ನಿಂದಿಸುತ್ತಲವನನ್ನು ಮಾಡುವರು ಅವಹೇಳನವನು. ಅಂತೆ ಟೀಕಿಸುತ್ತಾ ಛೂ ಬಿಡುವರು ನಾಯ್ಗಳನ್ನು. ಅದರ ಮಹಾವೀರನು ಇದ್ದನಂತೆಯೇ ಶಾಂತ ಚಿತ್ತದಿ ಸಹಿಸುತ್ತ ಆ ಉಪಸರ್ಗಗಳೆಲ್ಲವನು ತಾಗದೆಂಬಂತೆ ಅದಾವುದು ತನ್ನನ್ನು ಇರುವಂತೆ ಶಾಂತವಾಗಿ ಮುಗಿಲು ಎರಚಿದರು ಮಣ್ಣನು. ಬಳಿಕದಲ ಮಹಾತ್ಮನು ಆರಂಭಿಸಿದನು 9ನೆಯ ಚಾತುರ್ಮಾಸವನೊಂದು ಗಿಡದ ತಳದಿ ಸ್ವೀಕರಿಸಿ ಅವಧಿಯಲ್ಲಿ ಉಪವಾಸ ವ್ರತವನು. ಅಂತೆಯೇ ಮಗ್ನನಾಗಿ ತಪವೆಲ್ಲವನು ಅನುಭವಿಸಿದನು. ಆತ್ಮ ಸಾನ್ನಿಧ್ಯವನು ವಿಸರ್ಜಿಸಿ ಮನದ ಚಂಚಲತೆ ಮತ್ತಾ ದೇಹ ಮಮತ್ವವನು ರಹಿತನಾಗಿರಲು ಮಹಾವೀರ ಮುನಿ ಇಹಲೋಕ ಪರಲೋಕ ಆಕಸ್ಮಿಕ ವೇದನ ಅಗುಪ್ತಿ ಅರಕ್ಷ ಮೃತ್ಯುವೀ ಸಪ್ತ ಭಯಗಳಿಂದಲಿ ಆಗದತ್ತಿ ಬಗೆ ದುಷ್ಟರ ಪ್ರಭಾವವು ಬೇರಾವುದು ಪರಿಯಲಿಯೇ. ಇಂತು ಸುತ್ತಾಡಿ 6 ಮಾಸಗಳ ಕಾಲ ಆ ಅನಾರ್ಯ ಭೂಮಿಯಲ್ಲಿ ಬಂದವನು ಮತ್ತೆ ಆರ್ಯ ಭೂಮಿಗೆ ಮರಳಿ ವಿಹರಿಸಿದ ನಿಂತು ಮಹಾವೀರ ಸ್ವಾಮಿ. ಚಲಿಸುವಂತೆ ಗಾಳಿ, ಹರಿಯುವಂತೆ ನದಿ, ಸಂಚರಿಸುವಂತೆ ಆ ಸೂರ್ಯ ರಶ್ಮಿಯು ದಿಟದಿ ಶೋಭಿಸುತ್ತ ಚಂದ್ರನೋಳ್ ಎರೆಯುತ ಕಾಂತಿ ಕ್ಷೀರವನು ಪ್ರಜ್ವಲಿಸುತ್ತ ಆದಿತ್ಯನೋಳ್ ಬೆಳಗುತ್ತ ಲೋಕವನು. ಮಹಾವೀರ ಮುನಿಯನ್ನ ಕಂಡು ಆ ಅನಾರ್ಯ ದೇಶದಲ್ಲಿ, ಯಾವುದು ಅನಾರ್ಯ ದೇಶ ಅಂತ ಹೇಳಿದ್ರೆ ಲಾಢಾ ದೇಶ ಅಂತ ಕರಿತೀವಿ ನೋಡಿ. ಆ ಲಾಢಾ ದೇಶದಲ್ಲಿ ಅನಾರ್ಯರವರಿಗೆ ಸಂಸ್ಕಾರ ಗೊತ್ತಿಲ್ಲ, ಒಂದು ರೀತಿಯ ರಾಕ್ಷಸಿ ಜೀವನವನ್ನು ನಡೆಸ್ತಾ ಇದ್ರು ಆಯ್ತಾ. ಆ ಅನಾರ್ಯ ದೇಶಕ್ಕೂ ಕೂಡ ಮಹಾವೀರ ಮುನಿಗಳು ಆ ಪ್ರಸ್ತಾವನೆಯನ್ನು ಮಾಡ್ತಾರೆ, ಹೋಗ್ತಾರೆ. ಆಗ ಈ ದಿಗಂಬರ ಮುನಿಯನ್ನು ನೋಡಿ ಹಾಸ್ಯ ಮಾಡ್ತಾರಂತೆ ಆ ಲಾಢಾ ದೇಶದ ಜನ. ಕಲ್ ತೂರ್ತಾರೆ, ಮಣ್ಣು ತೂರ್ತಾರೆ, ಬೈತಾರೆ, ಕೆಟ್ಟ ಬೈಗುಳುಗಳನ್ನು ಬೈತಾರೆ, ನಾಯಿಯನ್ನು ಛೂ ಬಿಡ್ತಾರೆ. ಆದರೆ ಆಚಾರ್ಯ ಮಹಾವೀರ ಮುನಿಗಳು ತದೇಕ ಚಿತ್ತದಿಂದ ಅವರು ಕೊಟ್ಟ ಉಪಸರ್ಗಗಳೆಲ್ಲವೂ ಕೂಡ ನನಗಲ್ಲ, ಈ ದೇಹ ನನಗಲ್ಲ ಅಂತ ಅಂದ್ಕೊಂಡು ಶಾಂತವಾಗಿ ಅವರು ಇರ್ತಾರೆ. ಈ ದಿಸೆಗೆ ಮಹಾತ್ಮ ಆ ಅನಾರ್ಯ ದೇಶವನ್ನು ಬಿಟ್ಟು ಆರ್ಯ ದೇಶದ ಕಡೆ ಬರ್ತಾರೆ. 9ನೇ ಚಾತುರ್ಮಾಸವನ್ನ ಸ್ವೀಕಾರ ಮಾಡ್ತಾರೆ ಒಂದು ಗಿಡದ ತಳದಲ್ಲಿ. ಆ ತಪಸ್ಸನ್ನ ಮಾಡಿ ಮನದ ಚಂಚಲತೆ ಮತ್ತು ದೇಹದ ಮಮತ್ವವನ್ನು ದೂರ ಮಾಡ್ತಾರೆ. ಹೀಗೆ ಮಹಾವೀರ ಮುನಿ ಇಹ ಪರಲೋಕ ಆಕಸ್ಮಿಕ ವೇದನ ಅಗುಪ್ತಿ ಅರಕ್ಷ ನೋಡಿ, ಮನುಷ್ಯನಿಗೆ ಸಪ್ತ ಭಯಗಳಿದ್ದಾವೆ. ಅದರಿಂದ ಇವೆಲ್ಲವೂ ಕೂಡ ಮೃತ್ಯು. ಆದರೆ ಮುನಿಗಳಿಗೆ ಯಾವುದೇ ಈ ಸಪ್ತಭಯಗಳು ಅವರಿಗೆ ಇರೋದಿಲ್ಲ. ಆ ಸಪ್ತಭಯಗಳನ್ನು ಇವರು ಇಲ್ಲದ ಹಾಗೆ ಮಾಡಿಕೊಳ್ತಾರೆ. ಯಾವುದೇ ದುಷ್ಟರ ಪ್ರಭಾವ ಇವ್ರ ಮೇಲೆ ಆಗದ ರೀತಿಯಲ್ಲಿ ಇವರು ಕೂಡ 6 ತಿಂಗಳ ಕಾಲ ಆ ಅನಾರ್ಯ ಭೂಮಿಯಲ್ಲಿ ಸಂಚಾರ ಮಾಡಿ ಕೊನೆಗೆ ಆರ್ಯ ಭೂಮಿಗೆ ಬರ್ತಾರೆ. ಅಲ್ಲಿ ಮಹಾವೀರ ಸ್ವಾಮಿ ಹೇಗೆ ಗಾಳಿ ಚಲಿಸುತ್ತೋ, ನದಿ ಹರಿಯುತ್ತೋ, ಆ ಸೂರ್ಯ ರಶ್ಮಿ ಆಗಸದಿಂದ ಬೀಳುತ್ತೋ, ಚಂದಿರ ಹೇಗೆ ಕಾಂತಿಯನ್ನು ಕೊಡ್ತಾನೋ ಹಾಗೆ ಇವರು ಕೂಡ ಲೋಕವನ್ನು ಬೆಳಗುತ್ತಾ ತಮ್ಮತನವನ್ನು ಬಿಟ್ಟುಕೊಡದೆ ಇದ್ದಾರಂತೆ. ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ 15ನೇ ಸೋಪಾನರಿಗೆ ಮುಕ್ತಾಯವಾಯಿತು. ಎಂತಹ ಮನೋಜ್ಞ ಗಾಂಭೀರ್ಯವೇ ಇದರ ತವನಿದೆ.